ನಾವು ಕರ್ನಾಟಕದಲ್ಲಿ ನವೆಂಬರ್ 1ನ ರಾಜ್ಯೋತ್ಸವ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ನನ್ನ ಪ್ರಕಾರ ಮೇ 26ನ ರಜತೋತ್ಸವ ಅಂತ ಸೆಲೆಬ್ರೇಟ್ ಮಾಡಬೇಕು. Matarigo, pai. देखा तुझे तो दिल में जान कराने जगे तू ऐसे शर्माई. ಅಣ್ಣ RCB ಯಾಕೆ ಫೇರ್ ಪ್ಲೇ ಅವಾರ್ಡ್ ಗೆಲ್ಲೋದು ಇಲ್ಲ. ಯಾಕೇಳಿ ನಮ್ ಟೀಮ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಕಾಲೇಜಲ್ಲಿ ಬ್ಯಾಕ್ ಬೆಂಚರ್ಸ್ ಇರ್ತಾರಲ್ಲ ಅವರೆಲ್ಲ ಸೇರ್ಕೊಂಡು ಒಂದು ಟೀಮ್ ಮಾಡ್ದಂಗಿದೆ. ವಿಕೆಟ್ ತೆಗೆಯದೆ ಯಾರು ಅರೆ ಸೆಲೆಬ್ರೇಟ್ ಮಾಡೋರು ಇದಾರಲ್ಲ ಅವ್ರು ಸುಮ್ಮನೆ ಸೆಲೆಬ್ರೇಟ್ ಮಾಡ್ತಾರೆ. ಒಂದು ಟೀಮ್ ಎಲ್ಲ ಗುಂಪಲ್ಲೇ ಇರುತ್ತೆ. ಇವ್ರ ಗುಂಪಿಂದ ಆಚೆ ಬಂದು ಆಪೋಸಿಷನ್ ಡ್ರೆಸ್ಸಿಂಗ್ ರೂಮ್ ಇರುತ್ತಲ್ಲ ಆ ಡಗೋಟ್ ಅಲ್ಲಿ ಅವ್ರ ಡಗೋಟ್ ಆಪೋಸಿಟ್ ನಿಂತ್ಕೊಂಡು ಅಂದ್ರೆ ಯಾರು ಕೊಡ್ತಾರೆ ಗುರು. ಇನ್ನೊಬ್ರು ನಾರ್ಮಲ್ ಸೋಷಿಯಲ್ ಮೀಡಿಯಲ್ಲಿ ಹಾಕೋ ಕಾಂಟೆಂಟ್ ಅಲ್ಲೇ ಹಿಂಗಂತಾರೆ. ಇನ್ನೊಬ್ರು ಡಗೋಟ್ ಅಲ್ಲಿ ನಿಂತ್ಕೊಂಡು ಹಿಂಗೆ ತೋರ್ಸೋರ್ಗೆ ಯಾರು ಕೊಡ್ತಾರೆ ಗುರು. ಬೇಡ ನಮ್ಗೆ ಫೇರ್ ಪ್ಲೇ ಅಲ್ಲ. RCB ಫೈನಲ್ ಹೋಗ್ತಾವ್ ನಾವು. ಬೆಂಕಿ ಏನು ಮ್ಯಾಚ್ ರೀ ಅವ್ನ 254 ಹಿಂಗ್ ಹೊರನ ಅವನ ಪಟೇಲಾರ ಧರ್ಮಚಾಲಾಗ ಧರ್ಮದೇಟ ಯಾಕಡೆ ಬರ್ತಾವ ಆ ಕಡೆ ತೊಂಬೆಳ್ಳಕತ್ರಿ ಸ್ವಲ್ಪ ಉಳಿಸಲಿಲ್ಲ ಜಿಟಿದವ್ರಿಗೆ. ಅವ್ನು ಯಾವ ಬರ್ತಾವ್ ಬರ್ಲಿ ಬೌಲರ್ಗಳು ಹೊಡಿಬೇಕು ನಾಯಿ ಹೊಡೆದ ಕ್ಯಾಪ್ಟನ್ ಧುರಂಧರ ಬಾಳಿ ಕೆಟ್ಟ ಹೊಡೆದ್ರಿ ಇವತ್ತು ಮ್ಯಾಚ್ನಾಗ. ಏನ್ರಿ ಪೂರ ಸ್ವಿಚ್ ಆಫ್ ಮಾಡಿಬಿಟ್ರು ಗುಜರಾತ್ ಅವರಿಗೆ. ನಮ್ಮ RCB ಟಫ್ ಕಾಂಪಿಟೇಷನ್ ಗುಜರಾತ್ ಅಂತ ನಾವು ಮಾಡಿದೀವಿ. ಎಲ್ಲಿ ಟಫ್ ನಮ್ಮ ಕಡೆ ಡಪ್ಪಿ ಆದ್ರೆ ಗುಮ್ಮತಾರ ಥಡಿ ಅಂತೇಳಿ ಇವ್ನು ಅವ್ನ ಹುಚ್ಚ ಹಿಡಿದು ಬರ್ರಿ ಇವತ್ತಿನ ಮ್ಯಾಚ್. ಏನ್ ಬ್ರೋ ಮಳೆಲಿ ಇಷ್ಟೊತ್ತೇನ್ ಮಾಡ್ತಿದ್ದೀರಾ ಬ್ರೋ? ಇವತ್ತು RCB ಫಿನಾಲೆ. ಧರ್ಮಶಾಲಾ ಅಲ್ಲಿ ಧರ್ಮ ಡೇಟ್ ಹೊಡೆದು ಡೆವಿಲ್ಸ್ ತರ ಧೈರ್ಯವಾಗಿ ಎಂಟ್ರಿ ಕೊಟ್ಟಿರೋದು ಯಾರು? ನೀವು ಪಕ್ಕದ ಮನೆಯವರು ವಿರಾಟ್ ಕೊಹ್ಲಿದು ಪಡಿಕಲ್ದು ವಿಕೆಟ್ ಹೋಗಿದ ತಕ್ಷಣ ಫುಲ್ ಖುಷಿಯಾಗಿದ್ರಲ್ಲ, ಅಷ್ಟೇ ಮುಗಿತಿವ್ರ ಕತೆ ಅಂತ ಬಿಡಲ್ಲ ಚಿನ್ನ. ನೆಕ್ಸ್ಟ್ ಬಂದಿದ್ದು ಯಾರು? ಕೃಣಾಲ್ ಪಾಂಡ್ಯ. ಬೇಕಾದಾಗ ಬಂದು ನಿಂತ್ಕೊಳ್ಳೋ ಕೃಣಾಲ್ ಪಾಂಡ್ಯಗಂತೂ ಒಂದು ಸ್ಟ್ಯಾಚು ಕಚ್ಚೋದು ಫಿಕ್ಸ್ ಅಂತ ಅನ್ಕೊಳ್ಳಿ ಬ್ರೋ. ನಮ್ ಪಟ್ಟಿದ್ದಾರೆ ಬ್ರೋ ಕ್ಯಾಪ್ಟನ್ ನಾಕ್ ಅಂತ ಇವತ್ತು ತೋರ್ಸ್ಕೊಟ್ರು. ಪಟ 6 ಮೇಲೆ 6. ಬೆಂಗಳೂರಲ್ಲಿ ಮಳೆ, ಅಲ್ಲಿ 6ಗಳ ಸುರಿಮಳೆ ಸುರಿಸಿರೋದು, ವಿಕೆಟ್ಗಳ ಜಡಿ ಮಳೆ ಬರ್ಸಿರೋದು ಇವತ್ತು. ಅವ್ರದ್ದು ಬೆಸ್ಟ್ ಬೌಲಿಂಗ್ ಯೂನಿಟ್ ಅಂತ ಹೇಳ್ತಾ ಇದ್ರಲ್ವಾ, ಆ ಬೆಸ್ಟ್ ಬೌಲಿಂಗ್ ಯೂನಿಟ್ ಮೇಲೆ ನಮ್ಮ ಬ್ಯಾಟಿಂಗ್ ನ ಭರ್ಜರಿ ಪ್ರದರ್ಶನ ತೋರಿಸಿರೋದು. ಅದಾದ್ಮೇಲೆ ಅವ್ರಿಗಿಂತ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಅಂತ ನಾವು ತೋರಿಸ್ಕೊಟ್ಟಿರೋದು ಇವತ್ತು. ಈ ತರ ಡಾಮಿನೇಟ್ ಮಾಡಿ ಫಿನಾಲೆಗೆ ಹೋಗ್ಬೇಕಂದ್ರೆ ಈ ತರ ಆಡಿರೋದು ನಾವು. ನೆಕ್ಸ್ಟ್ ಫಿನಾಲೆಯಲ್ಲಿ ಏನ್ ಹೇಳಿ ಮಾತಾಡಲ್ಲ, ಬರ್ತೀವಿ, ಆಡ್ತೀವಿ, ಹೊಡಿತೀವಿ, ಕಪ್ನ ಹೇಳಲ್ಲ. ಅವತ್ ಮಾತಾಡ್ತೀನಿ. ಮ್ಯಾಚ್ ನಾಗ ವ್ಯಾಲ್ಯೂ ಇರ್ಲಾರ್ದಕ್ಕಂತಾರನಲ್ಲ ನಮ್ ದೋಸ್ತನ ದಪ್ಪ ಚುಕ್ಕೊಳಿಗಂತಾರ ಪಾರ. ಸಿನಿಮಾ ಹಾಲಿಗಂತಾರ ಥಿಯೇಟರ್. RCB ಫೈನಲ್ ಹೋಗ್ಬಾರ್ದು ಅಂತ ಬೇಡ್ಕೊಂಡ್ ಕೂತಿದ್ ಬೇವರ್ತಿಗಳೆಲ್ಲ ಕಾಣ್ತಾನೆ ಇಲ್ಲ. ಬರ್ರೋ ಬಿಲ್ದಿಂದ ಆಚೆಗೆ ಪಟಿದಾರ್ ಕೊಟ್ಟಿರೋ ಶಾಟಿಗೆ ಬಂತ ಬಾಯಿಗೆ, ಬೌಲರ್ಸ್ ಮಾಡಿರೋ ಒಂದೊಂದು ಬಾಲಿಗೆ ಬೆಂಕಿ ಬಿದ್ದಿದೆ ಏಟರ್ಸ್ ಕುಂಡಿಗೆ. ಓ ಮಲ್ಲಿಗೆ ಮನೆಗೆ ಹೋಗು ಮೆಲ್ಲಗೆ, ನಾವ್ ಹೋಗ್ತೀವಿ ಫೈನಲ್ಲಿಗೆ. ಬಾಯ್ ಟಾಟಾ. ಯಪ್ಪ ಏನು ಬ್ಯಾಟಿಂಗ ಏನು ಬಾಲಿಂಗ RCB ದವ್ರದ್ದು. ಯಪ್ಪ ಮೊದಲೆಲ್ಲ ಬಾಯಾಗ ಬೀಜ ಬರ್ಸ್ಕೊಂತಿದ್ರು, ಆದ್ರೆ ಈಗ ಬಾಯಾಗ ಬೀಜ ಇಟ್ಟು ಗೆಲ್ಲಕತ್ತವ್ರು ಅವ್ರು. ಯಪ್ಪಾಪ್ರಿ ಏನು ಬ್ಯಾಟಿಂಗ ಏನು ಬಾಲಿಂಗ. ಯಪ್ಪಾಪ್ರಿ ನಾವು ಹೊರಗಿದ್ದು ಚಲೋ ಆಯ್ತು. ಯಪ್ಪ ನಾವು ಅಪ್ಪಿತಪ್ಪಿ ಅವ್ರ ಕೈ ಸಿಕ್ಕಿದ್ರೆ ಹಲ್ದು 12 ಮಾಡ್ತಿದ್ರು ನಮ್ಮನ್ನು. ಆದರೂ ನಾವು ಬರಲಿ ನಾವು ಗೆಲ್ಲಿ ಅಂತೇಳಿ ಅವರು ಮ್ಯಾಚ್ ಗೆದ್ರೆ ನಾವು ನೋಡಿದ್ರೆ ಮುಕ್ಳ್ಯಾಗ ಸೊಕ್ಕ ಹೆಚ್ಚಾಗಿ ನಾವು ಸೋತೀವಿ.
ಆದ್ರೆ ಅವ್ರು ಫೈನಲ್ ಹೋಗಿದ್ದಕ್ಕೆ ನನಗಂತೂ ಭಾಳ ಖುಷಿ ಐತ್ರಿ. ಯಾಕಂದ್ರೆ ಅಪ್ಪ ಗೆದ್ರೆ ಮಕ್ಳಿಗೆ ಖುಷಿ ಆಗ್ಲಿರ್ತೈತಿ ರೀ. ನಾವಿವಾಗ IPL ಟೀಮಲ್ಲಿ ಕಿಲಿಪೋಲ್ ಅವರ ಫೇವ್ರೆಟ್ ಟೀಮ್ ಯಾವ್ದು ಅಂತ ಕೇಳೋಣ. ಓಕೆ ಬ್ರೋ, ವಿಚ್ ಇಸ್ ಯುವರ್ ಫೇವ್ರೆಟ್ ಟೀಮ್ ಇನ್ IPL? My favorite? Yeah. Like the favorite one? Yeah. RCB. ಈ ಸಲ ಕಪ್ ನಮ್ದು. ಜೈ RCB. ರಜತ್ ಪತ್ತಿದಾರ್ ಸೆಂಚುರಿಗೆ ಬರೀ 7 ರನ್ ಕಮ್ಮಿ ಬಿದ್ದಿತ್ತು. 7 ಅಂದ್ರೆ ಏನು? 7 ಅಂದ್ರೆ ಏನು? ಏನು ಥಲಾ ಫಾರ್ ಅ ರೀಸನ್. RCB ಫಸ್ಟ್ ಬ್ಯಾಟಿಂಗ್ ಮುಗ್ಯಾನ. ಗುಜರಾತಿಂದ ಕೋಚ್ ಏನು ಹೇಳ್ಯಾರ ಹೇಳ್ರಿ ಆ ಗುಜರಾತ್ ಪ್ಲೇಯರ್ಗಳಿಗೆ ಬ್ಯಾಟಿಂಗ್ ಆಡಕ್ಕೆ ಬರೋಕಿನ ಮೊದಲ ತಮಗಳೇ ನೀವು ಎಷ್ಟು ರನ್ ಕೊಟ್ಟಿರ ಅಂದ್ಮ್ಯಾಗ ನನಗಂತೂ ಪಕ್ಕ ಗೊತ್ತೈತಿ ನೀವು ಹೊಡೆಯಂಗಿಲ್ಲ ಅಂತೇಳಿ. ಆದ್ರೆ ನೀವು ಐತೆ ನೋಡ್ರಿ, ಗೆದ್ರಿ ಸೋಲ್ರಿ. ಆದ್ರೆ 20ಕ್ಕೆ 20 ಒಟ್ಟು ಆಡ್ಬೇಕು ನೀವು. ಏನು ಯಾಕಂದ್ರೆ 20ಕ್ಕೆ 20 ಆಡಿಸಿವಿ ಮತ್ತು ನಡ್ಬರಕ್ಕೆ ಒಂದು ತಾಸು ಐತೆ ನೋಡ್ರಿ, ಮ್ಯಾಚ್ ಚಾಲು ಆಗಲಕತ್ತ ಹೇಳ್ತಿ ಆ ಶೋಗಿ ಲೈಟಿಂಗ್ ಗಿಟಿಂಗ್ ಎಲ್ಲ ಮಾಡಿಬಿಟ್ರೆ ಅವನು ನಿಧಿ ಬರಾಕತ್ತೆ ನಮಗೆ. ಆಡು ಕ್ರೇಜು ಹೋಯ್ತು, ಚೇಸ್ ಮಾಡು ಹುಚ್ಚು ಹೋಯ್ತು. ಈಗ ಹೊಯ್ಕೊತ್ ಹೋಗ್ಬಿಡ್ರಿ ಒಟ್ಟು ಸೇರಿ. ಆದರೆ 20ಕ್ಕೆ 20 ಆಡೇ ಐತೆ ನೋಡ್ರಿ, ಸ್ಟೇಡಿಯಂ ಬಿಟ್ಟು ಹೊರಗೆ ಬೇಡ್ರಿ. ಒಂದೇ ನೀವು 20 ಒಳಗೆ ಆಲೌಟ್ ಆದ್ರೆ ಅಂದ್ರೆ ನೆಕ್ಸ್ಟ್ ಕ್ವಾಲಿಫೈರ್ ಟು ಆಡಕ್ಕೆ ಹೋಗ್ಬೇಡ್ರಿ. ನೀವು ಮೌನ ಎಲ್ಲರೂ ಹೋಗಿ ಸಾಯ್ರಿ. ಡಿಯರ್ RCB ಹೇಟರ್ಸ್, ಸಂಡೇ ಸಿಗಮಂತ ಅಷ್ಟೇ. ದೋಸ್ತ ಮಾತೆತ್ತಿದ್ರೆ 5 ಕಪ್ ಗೆದ್ದಿವಿ ಅಂತ 5 ಕಪ್ ಗೆದ್ದಿದ್ದ ಒಂದು ಫೈನಲ್ ಮ್ಯಾಚ್ದಾಗೆ ಐತೆ ನೋಡು. ಒಂದು ಲೈಟಿಂಗ್ ಶೋಗಿ ನಡೆಸ್ಯಾರೇನೋ ಒಂದು ತಾಸಿಗೆ. ನಮ್ದು ನೋಡು ಪ್ಲೇ ಆಫ್ನಾಗೆ ಈ ಸೀಸನ್ದಾಗ ಒಂದು ಇನ್ನಿಂಗ್ಸ್ ಮುಗಿದ ಮ್ಯಾಗೆ ಅನಾಹುತ ಲೈಟಿಂಗ್ ಶೋಗಿ ನಡೆಸಿದ್ರಪ್ಪ. ನೀವೆಲ್ಲಿ ನೋಡ್ತಿರ್ಬೇಡ, ನೀವು ಮನೆಗೆ ಹೋಗಿರಿ. ಒಂದು ತಾಸು ಲೇಟ್ ಆದ್ರೆ ಆಗೋಲಕ್ಕ ಹೇಳಿ ಏನು ಅನಾಹುತ ಲೈಟಿಂಗ್ ಶೋ ನೋಡ್ಸಿದ್ರಪ್ಪ. ಬಾರ್ ತಾಸು ಇತ್ತ. ನೀವೆಲ್ಲ ಅಲ್ಲಿ ಎಲ್ಲಿದ್ದು ನೋಡಬೇಕು. ನಿಮಗೈತೆ ನೋಡ್ರಿ ಫೈನಲ್ದಾಗ ಕಪ್ ಗೆದ್ದ ಮ್ಯಾಗ ಐತೆ ನೋಡ್ರಿ, ಒಂದು ಪಟಾಕ್ಷಿ ಹಾರಿಸಿ ಕೈ ಕಪ್ ಕೊಟ್ಟು ಮನೆಗೆ ಕಳಿಸ್ಬಿಟ್ರೆ ನಿಮಗೆಲ್ಲ ಸೂಟ್ ಆಗಲ್ಲ. ಇವೆಲ್ಲ ಅವಕಾಶಕ್ಕೆ ಬಹಳ ಅದಾವ ನಿಮ್ದು. Now I should sleep, but the voices in my head go. ಅಲ್ಲ ಗುರು, ಬೇರೆ ಟೀಮ್ಸ್ ಎಲ್ಲ ಕ್ವಾಲಿಫೈ ಆಗಿ ಅಳ್ತಿದ್ರೆ ನಮ್ಮ RCB ಅವ್ರು ಏನ್ ಗುರು ಈ ರೇಂಜ್ ಆಡ್ತವ್ರೆ ಕ್ವಾಲಿಫೈರ್ ನ. ಇದು ಲೀಗ್ ಮ್ಯಾಚ್ ಅಲ್ಲ, ಕ್ವಾಲಿಫೈರ್ ಮ್ಯಾಚ್ ಅನ್ನೋದೇ ಗೊತ್ತಾಗ್ತಲ್ಲ ನಮ್ಗಂತ್ರ. ಅಲ್ಲ ಬ್ಯಾಟಿಂಗ್ ಮುಗಿತು, ಬೌಲಿಂಗ್ ನೋಡಿದ್ರೆ ಈ ರೇಂಜ್ ಆಗ್ತವ್ರೆ, ಬೌಲಿಂಗ್ ನ ಕ್ರೇಜಿಯಾಗಿ ಮಾಡ್ತವ್ರೆ. ನಮ್ಮ RCB ಫೈನಲ್ಸ್ ಹೋಗುದು ಫಿಕ್ಸ್. ಅವನು ಹೊಡಿರಿ ಹಲಿಗಿ ಯಾಕೆ ಮಾತಾಡಕತ್ತ ನನ್ಗೆ ಗೊತ್ತು. ಬ್ಯಾಟಿಂಗ್ ಹಂಗ ಆಡ್ಯಾರಿ, ಏನು ಬ್ಯಾಂಕಿ ಬಬಲಾದಿ ಬ್ಯಾಟಿಂಗ್ ರೀ. ನಮ್ಮ ರಜೆ ತಂಡ ಅಂದ 93 ಬಾಲಿಗೆ 93 ಹೊಡೆದನ್ರಿ. ಬ್ಯಾಂಕಿ ಬಿಡ್ರಿಪ್ಪ, ಇವತ್ತು ಯಾರು ಆಡಿಲ್ಲ. ನಿಮ್ಮ ಮ್ಯಾಚ್ ಆಡ್ಯಾನ ನೋಡ್ರಿಪ್ಪ, ಫುಲ್ ಹಂಗ ಔಟ್ ಸ್ಟ್ಯಾಂಡಿಂಗ್ ಮ್ಯಾಚ್ ಆಡ್ಯಾನ್ರಿಪ್ಪ ನಮ್ಮ ರಜತ್ ಪಟ್ಟಿದಾರ ಅಣ್ಣ. ಏನ್ ಕ್ಯಾಪ್ಟನ್ಸಿ ಮಾಡ್ತಾನ್ರಿ. ಹೋದ ವರ್ಷ ಅವ್ನ ಕ್ಯಾಪ್ಟನ್ಸಿ ಒಳಗ ನಮ್ದೊಂದು ಕಪ್ಪು ಬಂದೈತಿ. ಹಂಗ ಈ ಹೋದ ವರ್ಷ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿದ್ವಿ. ಈ ವರ್ಷ ಫೈನಲ್ ಹೋಗೋದು ಫಿಕ್ಸ್ ನೋಡ್ರಿಪ್ಪ. ಏನು ಬ್ಯಾಟಿಂಗ್ ರೀ, ಮಸ್ತ್ ಅಂದ್ರೆ ಮಸ್ತ್ ಆಡಿದ. ಮೈ ಡಿಯರ್ RCB ಹೇಟರ್ಸ್, ನಾವು ಫೈನಲ್ಸ್ ಬಂದ್ವಪ್ಪ. ಈ ವಿಷಯ ನಿಮ್ಗೆ ಗೊತ್ತಿರಲ್ಲ ಅನ್ಕೊಂತೀನಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ನಾವು ಮ್ಯಾಚ್ ಗೆಲ್ತಾ ಇದೀವಿ ಅನ್ನೋಷ್ಟಕ್ಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಆರಾಮಾಗಿ ಮಲ್ಕೊಂಡಿರ್ತೀರಾ, ರೊಗ್ಗಾಕೊಂಡು ಮಲ್ಕೊಂಡಿರ್ತೀರಾ. ನನ್ನ ಮಕ್ಕಳ ಏನೇನೆಲ್ಲ ಟ್ರೋಲ್ ಮಾಡಿದ್ರು. ಈ ಸಲ ಕಪ್ಪು ಲಾಲಿಪಪ್ಪು. ಈ ವರ್ಷ ನೀವು ಹೊಡೆದಿದ್ದೀರಾ, ಹೆಂಗೋ ಬೈ ಮಿಸ್ ಆಗಿ ನೆಕ್ಸ್ಟ್ ವರ್ಷ ನಾವು ತೋರಿಸ್ತೀವಿ. ಇನ್ನೊಬ್ರು ನೋಡಿದ್ರೆ 49 ಅಂತ ಅಫಿಷಿಯಲ್ ಪೇಜ್ ಅಲ್ಲಿ ಹಾಕ್ತೀರಾ. ಏನ್ ಅನ್ಕೊಂಡ್ರೋ ನಮ್ಮನ್ನ? ನಾವು RCB ಕಂಡ್ರಲ್ಲೇ RBC ಅಲ್ಲಿ ಇದೆ ನಮ್ಮ ಬ್ಲಡ್. ನನ್ನ ಮಕ್ಕಳ ಈ ಸಲ ಕಪ್ ನಮ್ದೆ. ಜೇಸನ್ ಹೋಲ್ಡರ್ ಕತೆ ಇವತ್ತು ಕಂಪ್ಲೀಟ್ ಆಗಿ ಮುಗಿತು. ಬಿಕಾಸ್ ವಿರಾಟ್ ಕೊಹ್ಲಿ ವಿಕೆಟ್ ಅಂತ ತೆಗೆದು ಜೇಸನ್ ಹೋಲ್ಡರ್ ಇವತ್ತು ಅದಕ್ಕೆ ಸಕ್ಕತ್ತಾಗಿ ಸೆಲೆಬ್ರೇಟ್ ಕೂಡ ಮಾಡಿದ್ದು. ಆಫ್ಟರ್ ಜೇಸನ್ ಹೋಲ್ಡರ್ ವಿಕೆಟ್ ಅನ್ನ 6 ರನ್ ತೆಗೆದ್ಮೇಲೆ ವಿರಾಟ್ ಕೊಹ್ಲಿ ಕೂಡ ಅದೇ ಲೆವೆಲ್ಗೆ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಜಸ್ಟ್ 1 ಮಿನಿಟ್ಗೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಎಲ್ಲ ಹೋಗ್ಬಿಟ್ಟು ಜೇಸನ್ ಹೋಲ್ಡರ್ ಸೋಷಿಯಲ್ ಮೀಡಿಯಾ ಅಂತ ಬ್ಲಾಸ್ಟ್ ಮಾಡ್ತಾರೆ. ಜಸ್ಟ್ 8:15 ನಲ್ಲಿ 430 ಕಾಮೆಂಟ್ ಇತ್ತು ಅಷ್ಟೇ. ಬಟ್ ಇವಾಗ 1 ಮಿನಿಟ್ ಆದ್ಮೇಲೆ 2000 ಕಾಮೆಂಟ್ ಗಳಾಗಿದೆ. RCB ಫ್ಯಾನ್ಸ್ ಅಂತೂ ಅಂಡ್ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಅಂತೂ ಹೋಗಿ ಜೇಸನ್ ಹೋಲ್ಡರ್ ಅಕೌಂಟ್ ನಂಗೆ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. तुम क्या बोले? घर में घुस के मारे हैं माँ को. हम तो तुम्हें होम ग्राउंड में मारे हैं ना, भगा को. हाँ, बाप तो बाप ही रहेगा. जय RCB. ವಿರಾಟ್ ಕೊಹ್ಲಿ ಅವ್ರದ್ದು ಅಗ್ರೆಷನ್ ಆಗಿ ಬರಂಗಿಲ್ಲ. ಲೇ ಚಪ್ರೆ, ನೀ ಕ್ರಿಕೆಟ್ ನೋಡ್ಬೇಡ, ಹೋಗಿ ಕಾರ್ಟೂನ್ ನೋಡು. ಕಾರ್ಟೂನ್
ಅಲ್ಲಿ ಸಿಕ್ಕಿರೋದೆ ನಾನು, ಕೆಂಪಣ್ಣ, ಮತ್ತೆ ನಮ್ಮ ಜೊತೆ ಬಂದಿರೋರು ಇನ್ನೊಬ್ರು ನಮ್ಮ ಫ್ರೆಂಡ್ಸು. ಎಲ್ರಿಗೂ ಧರ್ಮದ ಅಂದ್ರೆ ಹೊಡೆದ್ಬಿಟ್ರು, ವಿಷಯ ಗೊತ್ತಿಲ್ಲ ಹೊಡೆದ್ಬಿಟ್ರು. ಆ ಜನಕ್ಕೆ ನಾವು ಹೇಳ್ತಾ ಇದೀವಿ, ನಾನು ಕೈ ಮುಗಿದು ಕೇಳ್ತಾ ಇದೀನಿ, ಅಣ್ಣ ನಮ್ಮ ಅಮ್ಮನ ಹಣೆ, ನಮ್ಮ ಹೆತ್ತ ತಾಯಿ ಮೇಲೆ ಹಣೆ, ದೇವ್ರ ಮೇಲೆ ಹಣೆ ಹೇಳ್ತೀನಿ, ನಂಗೆ ವಿಷಯ ಗೊತ್ತಿಲ್ಲ, ಮ್ಯಾಟ್ರ್ ಹೇಳ್ಬಿಟ್ಟಾದ್ರೆ ಹೊಡೀರಿ, ಏನ್ ತಪ್ಪು ಮಾಡಿದೀನಿ ನಾನು ಫೈನಲ್ ಹೋದ್ವಿ. ಏನ್ ಹೇಟರ್ಸ್ಗಳೇ RCB ಮ್ಯಾಚ್ ಗೆದಲ್ಲ ಕಬ್ಬಿ ಗೆದಲ್ಲ ಅಂತಿದ್ರಲ್ಲ, ಉರಿಯಾಕತ್ತದಲ್ಲ ಬಗ್ಗ ಉರಿಯಾಕತ್ತದಲ್ಲ ನಿಮಗ ಕಾರ ಹಚ್ಚಿ ಉರ್ದಂಗಲ್ಲ ಬಗ್ಗ ಉರಿಲೇಬೇಕು. ಯಾಕಂದ್ರೆ ನಮ್ಮ RCB ಫೈನಲ್ ಹೇಟರ್ಸ್ಗಳೇನು ಎಷ್ಟು ಮಂದಿ ಫೋನ್ ಹಚ್ಚಿ ಹಾರ ಹಾಯ್ಕೊ ಅಂತರು, ಹೂವಿನ ಹಾರ ಹಾಯ್ಕೋದಿನಿ. ಹೋದ ಸಲ ಹೇಳಕತ್ತೀವಿ, ಈ ಸಲ ಹೇಳಕತ್ತೀವಿ, ಈ ಸಲನು ಕಪ್ ನಮ್ದ. ಜೈ RCB. ಅಯ್ಯೋ ರಜತ್ ಗೊತ್ತಿದ್ದಾರಣ್ಣ. ಅಬ್ಬಬ್ಬಬ್ಬಬ್ಬ ನೀನು RCB ಅಭಿಮಾನಿ ಪಾಲಿಗಳಿಗೆ ಬರೀ ಮನ್ಸ್ನಲ್ಲ ದೇವತ ಮನಸ್ಸೇ ಕೇಳ. ಯಪ್ಪ ಮೊದಲು ದೃಷ್ಟಿ ಪಟ್ಟಿಟ್ಬಿಡ್ತೀನಿ. ಯಪ್ಪ ಯಾರ ದೃಷ್ಟಿನೂ ಬಿಲ್ದೇ ಇಲ್ಲಿ ನೆಕ್ಸ್ಟ್ ಮ್ಯಾಚ್ ಹೋಗ್ಬೇಕಲ್ಲ ನನ್ ಕಂದ. ಈಗ ನೋಡೋದಕ್ಕೆ ಬಾಲೆ ಖುಷಿ 254. ದೇವ್ರೇ ಕಾಪಾಡ್ಕೊಂಬಿಡಪ್ಪ, 254 ನೀನೇ ಕಾಪಾಡ್ಕೊಬೇಕು. ಅಯ್ಯೋ ಚಿನ್ನಗಳು ಕಲಪ್ಪ ಇವು. कुछ मुंह में घुसेड़ा, उसके बाद गले को उधेड़ के नाक से बाहर निकाला, उसके बाद मेरी बत्ती गुल हो गई. ಏನ್ ಹೊಡೆದ್ರಿ ಮ್ಯಾಚ್ ಅವ್ನ ತಲಿ ತಿರಾಕೈತಿ ನನಗ. ಏನ್ ನಮ್ಮ ರಜತ ಬಾಯ್ ಆಡಿದ್ರಿ 9 6 ಮ್ಯಾಗ ಹೊಡೆದು ಜಿಟಿ ಅವ್ನ ಹಾರಿಸಿ ಬಿಟ್ರಿ. ಏನ್ರಿ ನಮ್ಮ RCB ಬಾಲರ್ ಇಲ್ರಿ, ನಮ್ ಡಫಿ ಬಾಯ್ ಅಂತೂ ಹಿಂಗ್ ಹೋಗುದ್ರಿ. ಈ ಯಾವ ಸ್ವಿಂಗ್ ಹೋಗುದ್ರಿ, ಏನ್ ಹೋಗುದ್ರಿ ನಾವು ಬಾಲರ್ಸ್ ಅಂತೂ ಪೂರ ಇವತ್ತು ರುದ್ರ ಅವತಾರದಾಗ ಗದ ಮಾಡಿ ನಮ್ಮ ಜಿಟಿ ಅವ್ರ ಅಂತ ಬುಕನಿ ಆದ್ರೆ ಹಿಂಗ್ ಚಿಪ್ ಮಾಡಿಬಿಟ್ರಿ. ಅಲ್ಲ ಅವ್ನ ಹತ್ರದ ಇಂಥ ಮ್ಯಾಚ್ ನೋಡಿಲ್ರಿ ನಾವು. ಅಂಡ್ ಹೇಟರ್ಸ್ ಅಂತೂ ಕಾದು ಕೂತಿದಾರ. ಒಟ್ಟ ಇವತ್ತಂತೂ ಬೆಂಕಿ ಹಾರ್ತೇವೆ. ಒಟ್ಟ ಬರೀ ಪಟಾಕ್ಷಿ ಇನ್ಕ ಹಾರಿಸಿರಿ ಪಟಾಕ್ಷಿಗಳು. ನಾನ್ ತಲಿ ತಿರ್ಗಾಕೈತ್ರಿ ಈಗಾದ್ರೂ ಬಿ. ಒಟ್ಟ ಹಂಗಂದ್ರು ಹೇಟರ್ಸ್ಗಳು ಒಂದ ಮಾತು ಹೇಳ್ತೀನಿ, ಇನ್ನೊಂದು ಕಪ್ ಇಲ್ಲಿ ಹಿಂದೆ ಇಟ್ಕೊಂಡೇವಿ. ಈಗ ನೆಕ್ಸ್ಟ್ 2ನೇ ಕಪ್ ಹಿಂದೆ ಬರೀ ಒಂದ ಕಪ್ ಹಿಂಗ್ ಹಾರಿಸಿದ್ವಿ ಅಂದ್ರೆ ಮುಗಿತ ಮ್ಯಾಚ್. ನೀವು ಗೆದ್ದಂಗ ನಾವು ಮನಸ್ಸು ಪೂರ ಗೆದ್ದಂಗ. ಟೋಟಲಿ RCB ಹೊಡಿ ಸಿಚುವೇಶನ್ ಐತಿ.